ಸ್ನೇಹಿತರೆ ನಮಸ್ಕಾರ. ಈ ಹಿಂದಿನ ಸ್ಟೋರಿಯಲ್ಲಿ ಕೋಡಿಮಠದ ಶ್ರೀಗಳು ಈ ಪ್ರಕೃತಿ ವಿಕೋಪಗಳ ಬಗ್ಗೆ ಮತ್ತು ಪಂಚಭೂತಗಳ ಆರ್ಭಟದ ಬಗ್ಗೆ ಭಯಾನಕ ಭವಿಷ್ಯವಾಣಿಯನ್ನು ನುಡಿದಿದ್ದಂಥ ವಿಚಾರದ ಬಗ್ಗೆ ನೋಡಿದ್ರಿ. ಅದೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸಿಎಂ ಬದಲಾವಣೆಯ ಬಗ್ಗೆನೂ ಕೂಡ ಅಥವಾ ರಾಜಕೀಯ ಡೆವಲಪ್ಮೆಂಟ್ಗಳ ಬಗ್ಗೆನೂ ಕೂಡ, ರಾಜ್ಯದಲ್ಲಿ ನಡೀತಿರುವಂಥ ರಾಜಕೀಯ ವಿಪ್ಲವಗಳ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ಮುಂದಿನ ಸ್ಟೋರಿಯಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಮಾಹಿತಿಯನ್ನು ಹೊತ್ತು ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಆ ಪ್ರಕೃತಿ ವಿಕೋಪದ ಬಗ್ಗೆ ಮತ್ತು ಭಯಾನಕ ಭವಿಷ್ಯವಾಣಿಯ ಬಗ್ಗೆ, ಕ್ರೋಧಿನಾಥ ಸಂವತ್ಸರದಲ್ಲಿ ನಡೆಯುವಂಥ ಇನ್ನಷ್ಟು ಕ್ರೋಧಕರ ಘಟನೆಗಳ ಬಗ್ಗೆ ಕೋಡಿಮಠದ ಶ್ರೀಗಳು ಏನು ಹೇಳಿದ್ದಾರೆ ಅನ್ನುವಂಥ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಈ ಹಿಂದಿನ ವಿಡಿಯೋವನ್ನು ಒಂದು ಸಲ ನೋಡಿಬಿಡಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಒಂದು ಸಲ ಆ ವಿಡಿಯೋವನ್ನು ಕೂಡ ನೋಡಿ, ಜೊತೆಗೆ ಈ ವಿಡಿಯೋವನ್ನು ಕೂಡ ಕೊನೆವರೆಗೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಕಂಪ್ಲೀಟಾಗಿ ರಾಜ್ಯ ರಾಜಕೀಯ ಮತ್ತು ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳು ಮುಂದೆ ಆಗಬಹುದು ಅನ್ನೋದ್ರ ಕುರಿತು ಕೋಡಿಮಠದ ಶ್ರೀಗಳು ಕೊಟ್ಟಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕೆಲ ದಿನಗಳ ಹಿಂದೆ ದೇಶಕ್ಕೆ ಗಂಡಾಂತರ ಕಾದಿದೆ. ಭಾರೀ ಮಳೆ, ಭೂಕುಸಿತ, ಪ್ರವಾಹ ಸಂಭವಿಸಲಿದೆ ಅಂತ ಹೇಳುವಂತಹ ಭಯಾನಕ ಭವಿಷ್ಯವಾಣಿಯನ್ನು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕೊಟ್ಟಿದ್ದರು. ಯಾವಾಗ ಈ ಮಾತನ್ನು ಹೇಳಿದ್ರು ಆಗ ಸಹಜವಾಗಿ ಎಲ್ಲರೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಎತ್ತಿದ್ರು. ಒಂದಷ್ಟು ಜನ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಇನ್ನೊಂದಷ್ಟು ಜನರು ಕೂಡ ಈ ಸ್ವಾಮೀಜಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಬಿಟಾಕಿ ಅಂತಲೂ ಕೂಡ ನಮಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿದರು. ಈಗ ಇದೇ ಅತಿ ಬುದ್ಧಿವಂತರು ಬಾಯಿ ಮುಚ್ಚಿಕೊಂಡು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ, ಈ ಕೋಡಿಮಠದ ಶ್ರೀಗಳು ಹೇಳಿದಂಥ ಒಂದೊಂದು ಮಾತುಗಳು ಕೂಡ ಸತ್ಯವಾಗ್ತಿದೆ. ಒಂದೊಂದು ದುರಂತಗಳು ಕೂಡ ಕೋಡಿಮಠದ ಶ್ರೀಗಳ ಒಂದೊಂದು ಮಾತವನ್ನು ಕೂಡ ನೆನಪಿಸ್ತಾ ಇದೆ. ಅಷ್ಟು ಮಾತ್ರವಲ್ಲ, ಕೋಡಿಮಠದ ಶ್ರೀಗಳು ಹೇಳಿದಂತೆಯೇ ಎಲ್ಲವೂ ಕೂಡ ನಡೀತಿದೆಯಲ್ವಾ ಅಂತ ಹೇಳ್ಬಿಟ್ಟು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಇದೇ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕೋಡಿಮಠದ ಶ್ರೀಗಳು ರಾಜ್ಯ ರಾಜಕೀಯದ ಕುರಿತು ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಸಲ ರಾಜ್ಯ ರಾಜಕೀಯದ ಬಗ್ಗೆ ಹೇಳಿದರು. ಈಗ ರಾಜ್ಯದಲ್ಲಿ ನಡೀತಿರುವಂಥ ರಾಜಕೀಯ ಬೆಳವಣಿಗೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ, ಹಾಗೆಯೇ ಬೇರೆ ಬೇರೆ ಹೋರಾಟಗಳು, ಭ್ರಷ್ಟಾಚಾರಗಳು, BJPಯ ಒಂದಷ್ಟು ಷಡ್ಯಂತ್ರಗಳು, ಇವೆಲ್ಲದರ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಮುಕ್ತವಾಗಿ ಮಾತನಾಡಿದ್ದಾರೆ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಮಾತನಾಡಿದ್ದಂತಹ ಈ ಕೋಡಿಮಠದ ಶ್ರೀಗಳು ಇಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಕೂಡ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದು ಕೂಡ ಮಾರ್ಮಿಕವಾಗಿ, ಸಹಜವಾಗಿ ಅವ್ರು ಹೇಳೋದೇ ಹಾಗೆ. ಈ ಬಾರಿ ಸ್ವಲ್ಪ ಹೆಚ್ಚು ಮಾರ್ಮಿಕವಾಗಿ ಕೋಡಿಮಠದ ಶ್ರೀಗಳು ಒಂದು ಕಥೆಯನ್ನು ಹೇಳೋದ್ರ ಮೂಲಕ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಶ್ರೀಗಳು ಹೇಳ್ತಾರೆ, ಒಬ್ಬ ಸನ್ಯಾಸಿಯ ಕಥೆಯೊಂದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಒಬ್ಬ ಸನ್ಯಾಸಿ ತಪಸ್ಸಿಗೆ ಕುಳಿತಾಗ ಒಬ್ಬ ಬೇಡ ಜಿಂಕೆ ಬೇಟೆಯಾಡೋದಕ್ಕೆ ಬರ್ತಾನೆ. ಸನ್ಯಾಸಿ ಮುಂದೆ ಜಿಂಕೆ ಓಡಿ ಹೋಗ್ತದೆ. ಆಗ ಬೇಡ ಸನ್ಯಾಸಿಗೆ ಕೇಳ್ತಾನೆ, ಸ್ವಾಮಿ ಜಿಂಕೆ ಓಡಿ ಹೋಯ್ತಾ ಅಂತೇಳಿ. ಆ ವೇಳೆ ಸ್ವಾಮೀಜಿ ಇಕ್ಕಟ್ಟಿಗೆ ಸಿಲುಕ್ತಾರೆ. ಜಿಂಕೆ ಹೋಯ್ತು ಅಂತ ಹೇಳಿದ್ರೆ ಬೇಡ ಕೊಂದು ಬಿಡ್ತಾನೆ. ಆ ಪಾಪ ನನಗೆ ಬಂದು ಬಿಡ್ತದೆ. ಇಲ್ಲ ಅಂತೇಳಿ ಹೇಳಿದ್ರೆ ಸುಳ್ಳಾಡಿದಂತಾಗ್ತದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸನ್ಯಾಸಿ ಒಂದು ಮಾತನ್ನು ಹೇಳ್ತಾನೆ. ಅದು ಏನು? ಯಾವುದೋ ನೋಡಿತೋ ಅದು ಮಾತನಾಡಲ್ಲ, ಯಾವುದು ಮಾತನಾಡಿತೋ ಅದು ನೋಡಲ್ಲ. ಕಣ್ಣು ನೋಡ್ತದೆ ಆದರೆ ಮಾತನಾಡಲ್ಲ, ನಾಲಿಗೆ ಮಾತನಾಡ್ತದೆ ಆದರೆ ನೋಡೋದಿಲ್ಲ. ಹಾಗೆ ರಾಜಕಾರಣದ ಬಗ್ಗೆ ಹೇಳಬೇಕಾದ್ರೆ ಎಚ್ಚರಿಕೆಯಿಂದ ಹೇಳಬೇಕಾಗ್ತದೆ. ರಾಜ್ಯ ರಾಜಕಾರಣದ ಕುರಿತು ಸಿಕ್ಕಾಪಟ್ಟೆ ಮಾರ್ಮಿಕವಾಗಿ ನಾವು ಮಾತನಾಡಬೇಕಾಗ್ತದೆ. ಕೆಲವೊಂದನ್ನು ಹೇಳಬೇಕೋ ಬಿಡಬೇಕೋ ಒಂದು ಕೂಡ ಗೊತ್ತಾಗೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳ್ತಾ, ಬರುವ ದಿನಗಳಲ್ಲಿ ಒಳ್ಳೆಯ ದಿನಗಳು ಸಹ ಇವೆ. ವಿಶೇಷವಾಗಿ ಬೆಳಕಿನ ಕಪ್ಪು ಹೆಚ್ಚಾಗಿರ್ತದೆ. ಬೆಳಕು ಕೂಡ ಇರ್ತದೆ, ಬಟ್ ಆದರೆ ಕಪ್ಪಿನ ವ್ಯಾಪ್ತಿ ಇದೆಯಲ್ಲ ಅದು ಹೆಚ್ಚಿರ್ತದೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ. ದುರ್ಯೋಧನ ಸೋತ. ರಾಷ್ಟ್ರ ರಾಜಕಾರಣದಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ ಸೋಲ್ತಾನೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮಹಾಭಾರತದಲ್ಲಿ ಅಭಿಮನ್ಯುವನ್ನು ಮೋಸದಿಂದ ಕತ್ತರಿಸ್ತಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸದ್ಯಕ್ಕೆ ತೊಂದರೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರರು ಮತವನ್ನು ದಾನ ಮಾಡ್ತಾ ಇಲ್ಲ, ಮಾರಿಕೊಳ್ತಾ ಇದ್ದಾರೆ ಅನ್ನೋದನ್ನು ನೇರವಾಗಿ ಕೋಡಿಮಠದ ಶ್ರೀಗಳು ಹೇಳ್ತಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಆಪತ್ತು ಇರೋದಿಲ್ಲ. ರಾಜ್ಯದಲ್ಲಿ ಭೀಕರ ಮಳೆ ಆಗ್ತದೆ, ಗುಡ್ಡ ಕುಸಿತವಾಗ್ತದೆ, ಸಾವು ನೋವು ಹೆಚ್ಚಾಗ್ತದೆ. ಅಮಾವಾಸ್ಯೆವರೆಗೂ ಕೂಡ ಇದು ಮುಂದುವರಿಯುತ್ತದೆ. ಶ್ರಾವಣದಲ್ಲಿ ನಾನು ಮತ್ತೊಮ್ಮೆ ಸ್ಫೋಟಕ ಭವಿಷ್ಯವನ್ನು ಹೇಳ್ತೇನೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಜನರು ಎಲ್ಲವನ್ನು ಕೂಡ ಮನಃಶಾಂತಿಯಿಂದ ತೆಗೆದುಕೊಳ್ಳುತ್ತಿಲ್ಲ, ದ್ವೇಷದ ಭಾಷೆಯಿಂದ ತೆಗೆದುಕೊಳ್ತಾರೆ. ಆತ್ಮಸಾಕ್ಷಿಯಾಗಿ ಜನರು ಮತವನ್ನು ನೀಡ್ತಾ ಇಲ್ಲ. ಎಲ್ಲಿವರೆಗೆ ಮತ ಸೇಲ್ ಮಾಡಿಕೊಳ್ತಾರೋ ಅಲ್ಲಿವರೆಗೂ ಕೂಡ ಲಾಭ ನಷ್ಟ ಇದ್ದೇ ಇರ್ತದೆ. ಹಿಂದಿನ ಕಾಲದಲ್ಲಿ ಧರ್ಮದ ಅನುಮತಿ ಪಡೆದು ರಾಜಕಾರಣವನ್ನು ಮಾಡ್ತಾಯಿದ್ರು. ಈಗ ಧರ್ಮವೂ ಇಲ್ಲ, ಗುರಿಯೂ ಇಲ್ಲ, ದುಡ್ಡು ಮಾಡೋದಷ್ಟೇ ಗುರಿಯಾಗಿದೆ.
ಹಾಗಾಗಿ ಬಹುಬೇಗ ಇವರಿಗೆ ಆಘಾತಗಳು ಅಪಘಾತಗಳು ಆಗ್ತಾ ಇದ್ದಾವೆ ಅನ್ನೋದು ಸ್ವಾಮೀಜಿಗಳ ಎಚ್ಚರಿಕೆ. ಮನುಷ್ಯ ಯಾವುದೇ ಅಪೇಕ್ಷೆ ಇಲ್ಲದೆ ಮತವನ್ನು ಹಾಕ್ತಾನೆ, ಅಲ್ಲಿವರೆಗೆ ರಾಮರಾಜ್ಯ ಸಿಗಲ್ಲ. ಯಾವಾಗ ಅವನು ಅಪೇಕ್ಷೆ ಇಲ್ಲದೆ ಮತವನ್ನು ಹಾಕ್ತಾನೋ ಅವತ್ತು ರಾಮರಾಜ್ಯ ಸಿಗಬಹುದು. ಬರುವ ದಿನಗಳಲ್ಲಿ ರೋಗ ರುಜಿನಗಳು ಸ್ವಲ್ಪ ಹೆಚ್ಚಾಗ್ತವೆ. ಜನರು ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಳ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳು ನಾವು ನೀವು ಅಂದುಕೊಂಡಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ರಾಜಕೀಯ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು. ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತೇಳಿ ಹೇಳ್ತಾರೆ. ಹಾಗೆಲ್ಲ ಅದಿರೋದು ಮಾಡದವರ ಪಾಪ ಅಂದರೆ ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಅವರು ಮಾಡೋದಿಲ್ಲ, ಅದರ ಬಗ್ಗೆ ನಾವು ಮಾತನಾಡಿದರೆ ಅದರ ಪಾಪ ನಮಗೆ ಸುತ್ತಕೊಳ್ಳುತ್ತೆ ಹೊರತು ಅವರು ನಿಜವಾಗ್ಲೂ ಕೂಡ ಪಾಪ ಕೃತ್ಯವನ್ನು ಮಾಡಿದ್ರ ಬಗ್ಗೆ ನಾವು ಮಾತನಾಡಿದರೆ ನಮಗೆ ಪಾಪ ಬರೋದಿಲ್ಲ. ನಾವು ಮಾತನಾಡದೇ ಇದ್ದರೆ ಪಾಪ ಬರ್ತದೆ ಅನ್ನೋದನ್ನು ಕೂಡ ಇಲ್ಲಿ ಕೋಡಿಮಠದ ಶ್ರೀಗಳು ಬಿಡಿಸಿ ಹೇಳ್ತಾರೆ. ಬಟ್ CM ಬದಲಾವಣೆ ಬಗ್ಗೆ ಸಹಜವಾಗಿ ಪತ್ರಕರ್ತರು ಕೇಳ್ತಾರೆ. ಆಗ ಕೋಡಿಮಠದ ಶ್ರೀಗಳು ಒಂದು ಅಚ್ಚರಿಯ ಮಾತನ್ನೇ ಹೇಳ್ತಾರೆ. CM ಬದಲಾವಣೆ ಕುರಿತು ಕೇಳಲಾದಂಥ ಪ್ರಶ್ನೆಗೆ ಉತ್ತರಿಸಿದಂತಹ ಕೋಡಿಮಠದ ಶ್ರೀಗಳು ಸದ್ಯಕ್ಕೆ ಆ ರೀತಿ ಏನು ಕೂಡ ಕಾಣಿಸ್ತಿಲ್ಲ ಅನ್ನುವಂತಹ ಒಂದು ಸಮಾಧಾನಕರ ಉತ್ತರವನ್ನು ಕೊಡ್ತಾರೆ. ಇದು ಸಿದ್ದರಾಮಯ್ಯ ಬಣಕ್ಕೆ ಸಹಜವಾಗಿ ಖುಷಿಯನ್ನು ತಂದುಕೊಟ್ಟಿದೆ. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ಗಳು ನಡೆಯೋದಂತೂ ಕಾಮನ್ನು ನಡೆಯುತ್ತೆ. ಬಟ್ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೇನು ಆಪತ್ತು ಇಲ್ಲ ಅನ್ನೋದನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳ್ತಾರೆ. CM ಬದಲಾವಣೆ ಕುರಿತು ಕೇಳಿದಂಥ ಸಂದರ್ಭದಲ್ಲಿ ಹೀಗೆ ಉತ್ತರವನ್ನು ಕೊಡ್ತಾರೆ. ಇದು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಶಕ್ತಿಯನ್ನು ಕೊಟ್ಟಿದೆ. ಹಾಗಂತ ಪಾತ್ರಕ್ಕೆ ರಾಜಕೀಯದಲ್ಲಿ ಏನು ಕೂಡ ನಡೆಯೋದಿಲ್ವಾ ಅಂತೇಳಿ ಕೇಳಿದ್ರೆ ಇಲ್ಲ, ಭಾರಿ ಡೆವಲಪ್ಮೆಂಟ್ಗಳು ನಡೀತವೆ. ಎರಡೂ ಪಕ್ಷಗಳು ಕೂಡ ಅಂದರೆ ವಿರೋಧ ಮತ್ತು ಆಡಳಿತ ಎರಡೂ ಪಕ್ಷಗಳು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಿಗೆ ಸಾಕ್ಷಿ ಆಗ್ತವೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಆಡಳಿತ ಪಕ್ಷದ ರೀತಿ ನೀತಿಯನ್ನು ಮರೆತಿದೆ ಅನ್ನುವಂಥ ಮಾತನ್ನು ಕೂಡ ಎಚ್ಚರಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಅತ್ಯಂತ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು, ಕೆಲವೊಂದು ವಿಚಾರಗಳನ್ನು ಗಂಭೀರವಾಗಿ ಆಲೋಚಿಸಬೇಕು, ಕೆಲವೊಂದು ವಿಚಾರಗಳನ್ನು ಗಂಭೀರವಾಗಿ ಸ್ವೀಕರಿಸಬೇಕು. ಹೀಗೆ ಸಾಕಷ್ಟು ಅಂಶಗಳನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಆಯಾಮದಲ್ಲಿ ಅಂದರೆ ಓವರಾಲ್ ಆಗಿ ರಾಜ್ಯ ರಾಜಕೀಯ ಇರ್ಬೋದು, ಪಂಚಭೂತಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಏನೆಲ್ಲ ಆಗಬಹುದು ಅನ್ನೋದನ್ನು ಒಂದು ಒನ್ ಬೈ ಒನ್ ಹೇಳ್ತಾ ಹೋಗಿದ್ದಾರೆ ಕೋಡಿಮಠದ ಶ್ರೀಗಳು. ಹಾಗಂದ ಮಾತ್ರಕ್ಕೆ ರಾಜ್ಯದಲ್ಲಿ ರಾಜಕೀಯವಾಗಿ ಏನೂ ಕೂಡ ನಡೆಯೋದೇ ಇಲ್ಲ, CM ಸಿದ್ದರಾಮಯ್ಯನವರು ನೆಮ್ಮದಿಯಿಂದ ಇರ್ಬೋದು ಅಂತ ಕೇಳಿದ್ರೆ ಖಂಡಿತ ಇಲ್ಲ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಬಟ್ ಹೀಗೆ ಹಾವು ಏಣಿ ಆಟ ನಡೀತಾನೆ ಇರ್ತದೆ. ಜೊತೆಗೆ ಸ್ವಪಕ್ಷದಲ್ಲೂ ಕೂಡ ಕಾಲೆಳೆಯೋರು ಇದ್ದೇ ಇರ್ತಾರೆ. ಅದ್ರ ಜೊತೆಗೆ CM ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿ ಇರ್ತದೆ ಸದ್ಯಕ್ಕಂತೂ ಅನ್ನೋದು ಕೋಡಿಮಠದ ಶ್ರೀಗಳ ಅಭಿಪ್ರಾಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕೋಡಿಮಠದ ಶ್ರೀಗಳು ಹೇಳಿದಂತೆ ಆಗಬಹುದಾ ಅಥವಾ ಬೇರೆ ಏನಾದರೂ ಡೆವಲಪ್ಮೆಂಟ್ ನಡೆದು ಬಿಡುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಕಮೆಂಟನ್ನು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಹೇಳ್ತಾ, ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.